ನಮಸ್ಕಾರ ವೀಕ್ಷಕರೇ. ಬನ್ನೂರು ನಾರಾಯಣ್, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರಾದ ನಾನು ಬಂದು ಸುಮಾರು ಒಂದು 6 ತಿಂಗಳಾಯಿತು. ಇವರು ವಿಶೇಷವಾಗಿ ನನ್ನ ತೆಂಗಿನ ಗಿಡ ತಗೊಳ್ಳೋಕ್ಕೆ ಅಂತೇಳಿ ನಮ್ಮ ಇವರ ಹುಡುಗ ಒಬ್ಬ ಮಾರಾಟ ಮಾಡ್ತಿದ್ದ. ನನ್ನ ತೋಟಕ್ಕೆ ಹಾಕ್ಬೇಕು ಅಂತೇಳಿ ಅವನ ಹತ್ರ ಕೇಳಿದಾಗ ಯಾರ್ದು ಇದು ಸಸಿ ಅಂತ ಹೇಳಿದಾಗ ಹಿಂಗೆ ನಮ್ಮ ಗುರುಗಳದು ಅಂತೇಳಿ ಅವನು ನಮ್ಮ ಜಮೀನಿಗೆ ತಗೊಬಂದು ಕೊಟ್ಟು ಗಿಡನ 8 ಗಂಟೆ ರಾತ್ರಿ ಮತ್ತೆ ಇಲ್ಲಿ ಬಿಡಕ್ಕೆ ಬಂದಾಗ ಇವ್ರ ತೋಟದ ನೋಡಿದಾಗ ಕತ್ಲೆಯಲ್ಲೇ ನನಗೆ ಭಾಳ ಸಂತೋಷ ಆಯಿತು. ಮತ್ತೆ ಹಗಲಲ್ಲಿ ಭೇಟಿ ಕೊಡಬೇಕು ಅಂತ ಇನ್ನೊಂದು ಸಾರಿ ಬಂದು ಭೇಟಿ ಕೊಟ್ಟಿದ್ದೆ. ನೋಡಿದಾಗ ಭಾಳ ಸುಂದರವಾಗೂ ಇತ್ತು, ಜನಕ್ಕೆ ಉಪಯೋಗ ಆಗುವಂಥದ್ದು. ಜೊತೆಗೆ ಏನು ನಾವು ಹೇಳ್ತೀವಿ ಮಿಶ್ರ ಬೆಳೆ ಇವತ್ತು ಬರೀ ಭತ್ತ, ರಾಗಿ, ಕಬ್ಬು ಇಂಥದನ್ನೇ ಬೆಳೆದು ಜನರು ನಷ್ಟದವನ್ನು ಭರಿಸಿ ಖರ್ಚಿಗಿಂತನೂ ನಷ್ಟನೇ ಜಾಸ್ತಿ ಆಗ್ತದೆ, ಲಾಭ ಕಮ್ಮಿ ಅಂತ ಬೆಳೆಗಳನ್ನೇ ಹಾಕಿ ಅಪ್ಪ ಹಾಕಿದ್ದ ಆಲ್ದ ಮರ ಅಂಥೇಳಿ ಬರೀ ಮಾಡ್ತಾ ಇರುವಂಥ ರೈತರಿಗೆ ನಮ್ಮ ಗುರೂಜಿಯವರು ಮುಸ್ಲಿಂ ಬಾಂಧವರಾಗಿದ್ದರೂ ಸಹ ಒಬ್ಬ ಕೃಷಿ ಕುಟುಂಬದ ಎತ್ತರಕ್ಕೆ ಬೆಳೆದಂಥ ಕೃಷಿ ಕುಟುಂಬದವರು ಏನಿರ್ತಾರೆ ಅದಕ್ಕಿಂತಲೂ ನೈಜವಾದಂಥ ತೋಟಗಾರಿಕೆ ಬೆಳೆಗಳನ್ನ ಮಾಡಿ ಕೇವಲ 1 ಎಕರೆನಲ್ಲಿ ಇದು ಕಲ್ಮುಂಟಿ ಅಂತಲೇ ನಾನು ಬಾಲ್ಯದಿಂದಲೂ ಈ ಜಮೀನಿದೆ, ನಮ್ಮ ಪಕ್ಕದಲ್ಲಿ ಇಲ್ಲಿ ಜಮೀನಿದೆ, ನಮ್ಮ ಅಜ್ಜಿ ನಮ್ಮ ಬಾವರ್ಗೆ ಅಕ್ಕವ್ರಿಗೆ ಕೊಟ್ಬಿಟ್ಟಿದ್ದೀವಿ. ನಮ್ಮ ಅಪ್ಪ ತಾತನ ಕಾಲದಿಂದಲೂ ನಾನು ರಾತ್ರಿ ಎಲ್ಲ ನೀರಾಯಿಸಕ್ಕೆ ಬರ್ತಿದ್ದೆ. ಈ ಸುತ್ತಮುತ್ತಲು ಕಲ್ಮುಂಟಿ ಅಂದರೆ ಉಳಕ್ಕೆ ಬರ್ತಿರಲಿಲ್ಲ ಜಮೀನಿಗೆ ಅಂತ ಭೂಮಿ ಇದು. ಆ ಭೂಮಿನಲ್ಲಿ ಬಂಗಾರದ ಮನುಷ್ಯದಲ್ಲಿ ಪಿಕ್ಚರ್ಲಿ ಹೆಂಗೆ ತೆಗ್ದವ್ರೆ ಆ ರೀತಿಯಲ್ಲಿ ಆ ಕಲ್ಲುಗಳನ್ನೆಲ್ಲ ತೆಗೆದು ಇವರು 350 ಲೋಡನ್ನ ಮಣ್ಣು ಹೊಡೆದು ಈ ರೀತಿಯಲ್ಲಿ ತೋಟಗಾರಿಕೆಯಲ್ಲಿ 200 ಬೆಳೆಗಳನ್ನ ಹಾಕಿ ಹೆಚ್ಚಿನ ಯಶಸ್ಸು ಕಂಡಿರೋದು ನೋಡಿದ್ರೆ ನಿಜಕ್ಕೂ ನಮ್ಮ ಬನ್ನೂರು ಭಾಗ ಜನರು ಒಮ್ಮೆ ಭೇಟಿ ಕೊಟ್ಟು ಅವರ ರೀತಿಯಲ್ಲಿ ಕೃಷಿ ಮಾಡೋದ್ರಿಂದ ಕನಿಷ್ಠ 10 ಕುಂಟೆ 20 ಕುಂಟೆಗೆ ಈ ರೀತಿ ಕೃಷಿ ಮಾಡೋದ್ರಿಂದ ವರ್ಷ 9 ಕಾಲನೂ ಕೂಡ ಆದಾಯವನ್ನು ಗಳಿಸ್ಬೋದು. ಯಾಕೆಂದರೆ ಈ ಕೃಷಿಯಲ್ಲಿ ಒಂದೊಂದು ಋತುಮಾನಗಳಿಗೆ ಒಂದೊಂದು ರೀತಿಯಂಥ ಹಣ್ಣು ಬಿಡುವಂಥ ಗಿಡಗಳು ಇಲ್ಲಿದ್ದಾವೆ. ಕೆಲವು ಕಾಲದಲ್ಲಿ ಮಾವು ಬಿಡ್ತದೆ, ಇನ್ನೊಂದು ಕಾಲದಲ್ಲಿ ಸೀಬೆ ಬಿಡ್ತದೆ, ಇನ್ನೊಂದು ಕಾಲದಲ್ಲಿ ಸಪೋಟ ಬಿಡ್ತದೆ, ಕಿತ್ತಳೆ ಬಿಡ್ತದೆ, ಮೂಸಂಬೆ ಬಿಡ್ತದೆ, ಸೇಬು ಬಿಡ್ತದೆ. ಮತ್ತು ಸುತ್ತ ತೆಂಗುಗಳನ್ನ ಅಳವಡಿಸಿದ್ದಾರೆ, ಮಧ್ಯ ಬದುಗಳಲ್ಲಿ ಅಡಿಕೆನ ಹಾಕಿದ್ದಾರೆ, ಮತ್ತು ಚಕ್ಕೆ ಲವಂಗದ ಗಿಡಗಳನ್ನ ಹಾಕಿದ್ದಾರೆ, ಮೂಸಂಬಿ ಹಾಕಿದ್ದಾರೆ, ಮತ್ತು ಕಿತ್ತಳೆ ಗಿಡಗಳನ್ನ ಹಾಕಿದ್ದಾರೆ. ಹಿಂಗೆ ಅನೇಕ ಗಿಡಗಳನ್ನ ಹಾಕಿದ್ದಾರೆ, ಬಟರ್ ಪ್ರೂಫ್ ಹಾಕಿದ್ದಾರೆ, ಮತ್ತು ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಅಂಥೇಳಿ ಏನೇನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲದಿರುವಂಥದ್ದು ಭಾರತ ದೇಶದ ತಳಿಗಳಲ್ಲದೇ ವಿದೇಶಿ ತಳಿಗಳನ್ನ ಕೂಡ ಇಲ್ಲಿ ಬಿತ್ತೆಯನ್ನು ಮಾಡಿ ಜನರಿಗೆ ಒಂದು ಕಸಿ ಕಟ್ಟುವಂಥ ತಯಾರಿಯನ್ನು ಮಾಡಿದ್ದಾರೆ. ಜೊತೆಗೆ ಅವರು ಸ್ವಂತ ಬೆಳೆಗಳನ್ನ ಮಾಡಿ ಈಗಾಗಲೇ 2 ವರ್ಷ 1.5 ವರ್ಷ ಗಿಡಗಳು ಬೆಳೆಗಳನ್ನ ಕೊಡ್ತಾ ಇದ್ದಾವೆ, ಫಸಲುಗಳನ್ನ ಕೊಡ್ತಾ ಇದ್ದಾವೆ. ಅಂತಂದರೆ ಪ್ರಾದೇಶಿಕವಾಗಿ ನಾನೇ ಕಣ್ಣಾರೆ ನೋಡಿದಾಗ ನಿಜಕ್ಕೂ ಬನ್ನೂರು ಹೋಬಳಿಯ ಜನರು ಒಮ್ಮೆ ಇವ್ರ ತೋಟಕ್ಕೆ ಭೇಟಿ ಕೊಟ್ಟು ಹೊಸ ಕೃಷಿಯ ಬದುಕನ್ನು ಆರಂಭಿಸಿದ್ರೆ ನಿಜಕ್ಕೂ ಕೃಷಿ ಜೀವನದಲ್ಲಿ ಸಂತೋಷಕರವಾದಂಥ ಕುಟುಂಬಗಳನ್ನ ನಿರ್ವಹಣೆ ಮಾಡ್ಬೋದು. ಯುವ ರೈತರು ಈ ಕಡೆ ಹೆಚ್ಚು ಗಮನ ಕೊಡಬೇಕು. ಇವ್ರ ತೋಟದ ಕಡೆ ಒಮ್ಮೆ ಭೇಟಿ ಕೊಟ್ಟು ಅವರ ಅನುಭವವನ್ನು ಹಂಚ್ಕೊಂಡ್ರೆ ಆ ನಂತರದಲ್ಲಿ ಸಾಧ್ಯವಾದಷ್ಟು ಅವರ ಒಂದು 5 ಎಕರೆ ಇದ್ದರೆ ಅರ್ಧ ಎಕರೆಯಲ್ಲಿ ಈ ರೀತಿಯಲ್ಲಿ ಮಿಶ್ರ ಬೆಳೆಗಳನ್ನ ಮಾಡೋದ್ರಿಂದ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ವಲಸೆ ಹೋಗಿ 10,000 15,000 ರೂಪಾಯಿ ಇವರೇ ಒಂದು ತಿಂಗಳಿಗೇ 25,000 ರೂಪಾಯಿ ದುಡಿಯಂಥ ಒಂದು ನ್ಯಾಚುರಲ್ ಫಾರ್ಮಿಂಗ್ ಆಫ್ ತೋಟಗಾರಿಕೆಯನ್ನು ನಮ್ಮ ತಾಕುಗಳಲ್ಲೇ ನಾವೇ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ ಇದೆ. ಹಾಗಾಗಿ ಯುವ ರೈತರು ಈ ಕಡೆ ಗಮನ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ವಿಡಿಯೋ ನೋಡಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆಯವ್ರಿಗೆ ಕಳಿಸಿ ಯಾರು ಸಾಧ್ಯವಾಯ್ತದೆ ಅವ್ರು ಬಂದು ವೀಕ್ಷಣೆ ಮಾಡಲಿ ಮತ್ತು ಈ ರೀತಿಯಲ್ಲಿ ಬೆಳೆಗಳನ್ನ ಮಾಡಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ರೈತ ಬಾಂಧವರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಬನ್ನೂರು ಹೋಬಳಿಯ ಪಕ್ಕದಲ್ಲಿರ್ತಕ್ಕಂಥ ಶೇರಪತಳ್ಳಿ ಗ್ರಾಮದ ನಮ್ಮ ಮುಸ್ಲಿಂ ಬಾಂಧವರಾದಂಥ ಗುರೂಜಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಅವ್ರ ತೋಟಕ್ಕೆ ಬಂದಿದ್ದೀವಿ. ಅವರು ಕನಿಷ್ಠ ಒಂದು ಎಕರೆ ಭೂಮಿನಲ್ಲಿ ಕನಿಷ್ಠ 200 ಥರದ ಬೆಳೆಗಳನ್ನ ಹಾಕಿದ್ದಾರೆ, ತೋಟಗಾರಿಕೆ ಬೆಳೆಗಳನ್ನ. ಇದೊಂದು ವಿಶೇಷತೆ. ಬನ್ನೂರು ಹೋಬಳಿನಲ್ಲೇ ಯಾರೂ ಕೂಡ ಮಾಡ್ದೇ ಇರತಕ್ಕಂಥ ಸಾಧನೆಯನ್ನು ಒಬ್ಬ ಮುಸ್ಲಿಂ ಬಾಂಧವರಾಗಿ ಮುಸ್ಲಿಂ ರೈತರಾಗಿ ಮಾಡಿದ್ದಾರೆ. ಇದರ ಅರ್ಥ ಏನು ಅಂದರೆ ಭೂಮಿ ಬೆಳೆ ಜನಾಂಗ ಯಾರೇ ಆಗಿದ್ರೂ ಸಹ ಯಾರು ದುಡಿತಾರೆ ಭೂಮಿನಲ್ಲಿ, ಯಾರು ಅದರ ಕಸುಬನ್ನು ಮಾಡ್ತಾರೆ ಅವ್ರಿಗೆ ಅಚ್ಚುಕಟ್ಟಾಗಿ ಅಂದರೆ ಬೆಳೆ ಬರ್ತದೆ. ಅದಕ್ಕೆ ನಮ್ಮ ಗುರೂಜಿಯೇ ಕಾರಣ. ಶೇನೆಪತಳ್ಳಿ ಪಕ್ಕದಲ್ಲಿರ್ತಕ್ಕಂಥ 1 ಎಕರೆ ಸಣ್ಣ ಭೂಮಿಯಲ್ಲಿ ಅವರು 200 ಥರದ ತೋಟಗಾರಿಕೆ ಬೆಳೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಗಿಡಗಳು ಸಹ ಜೊತೆಗೆ ಅವರು ಇಡೀ
ಒಂದು ವ್ಯವಸ್ಥೆಯನ್ನೇ ಒಂದು ಬಿಸಿಲು ಬೀಳದೇನೆ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಒಂದು ಪಕ್ಕದ ಅಡಿನಲ್ಲಿ ಇನ್ನೊಂದು ಬೆಳೆ, ಇನ್ನೊಂದು ಪಕ್ಕದ ಅಡಿನಲ್ಲಿ ಇನ್ನೊಂದು ಬೆಳೆ. ಹಾಗಾಗಿ ಈ ದೇಶದ ಬೆಳೆಗಳೇ ಅಲ್ಲ, ಬೇರೆ ಬೇರೆ ದೇಶದ ಬೆಳೆಗಳನ್ನು ಸಹ ಇಲ್ಲಿ ಪ್ರಾದೇಶಿಕೆಯಾಗಿ ಮಾಡಿ ಪ್ರಾಯೋಗಿಕವಾಗಿ ಸಕ್ಸಸ್ ಆಗಿದ್ದಾರೆ. ವಿಶೇಷವಾಗಿ ಏನು ನಮ್ಮ ಜಮ್ಮು ಕಾಶ್ಮೀರಲ್ಲಿ ಬೆಳೀತಾರೆ ಸೇಬನ್ನ, ಅಂಥ ಸೇಬನ್ನು ಕೂಡ ಇಲ್ಲಿ ಬೆಳೆಯುವ ಪ್ರಯತ್ನವಾಗಿದೆ. ಅದು ಕೂಡ ಫಸಲು ಕೊಡ್ತಾ ಇದೆ. ಇದೊಂದು ವಿಶೇಷತೆ. ಮತ್ತು ಈ ಭಾಗದ ಬನ್ನೂರು ಭಾಗ ಅಲ್ಲ, ಇಡೀ ಮೈಸೂರು ಜಿಲ್ಲೆಯಲ್ಲಿ ಯಾರಾದರೂ ಈ ಬೆಳೆಗಳು ಬೇಕು ಅಂದರೆ ಅವ್ರನ್ನ ಸಂಪರ್ಕ ಮಾಡ್ಬೋದು. ಬನ್ನೂರಿಂದ ಕೇವಲ 2 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇವ್ರ ತೋಟ ಇರ್ತದೆ. ಇವರ ಫೋನ್ ನಂಬರ್ ಕೂಡ ನಾವು ಮೀಡಿಯಾದಲ್ಲಿ ಸಂಪರ್ಕಕ್ಕೆ ಹಾಕ್ತೀವಿ. ಮತ್ತು ಪ್ರತಿದಿನ ಅವರು ತೋಟದಲ್ಲೇ ಇರ್ತಾರೆ. ಹಂಗಾಗಿ ಅವರ ಕೂಲಿ ಕಾರ್ಮಿಕರು ಕೂಡ ಇಲ್ಲೇ ಇರ್ತಾರೆ. ಎಲ್ಲರೂ ಒಟ್ಟಾಗಿ ದುಡಿದು ಇದೊಂದು ಕಲ್ಮುಂಟಿ ಅಂತ ಭೂಮಿ, ಇದು ಕಲ್ಲು ಭೂಮಿ ಅಂತ ಹೇಳಿ ಇದ್ರ ಹೆಸರೇ ಕಲ್ಮುಂಟಿ ಅಂತ. ಈ ಭೂಮಿನಲ್ಲಿ ಅವರು ಒಂದು ಭಗೀರಥ ರೀತಿಯಲ್ಲಿ ಯಶೋಗತೆಯನ್ನು ಮಾಡಿ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ಆರ್ಟಿಕಲ್ಚರ್ನಲ್ಲಿ ಮಾಡಿ ಒಳ್ಳೆ ಬೆಳೆಗಳನ್ನ ತೆಗೆದಿದ್ದಾರೆ. ಸೀಬಿ, ಸಪೋಟ, ಸೀತಾಫಲ, ರಾಮಫಲ ಮತ್ತು ತೆಂಗು, ಮೂಸಂಬಿ, ಅಡಕೆ, ಏಳಕ್ಕೆ ಆಗದೆ ಇರುವಂಥಷ್ಟು ಯಾಲಕ್ಕಿನೂ ಜೊತೆಗೆ ಬೆಳೆದಿದ್ದಾರೆ. ಹಂಗೆ ಮಾಗನಿ ಮತ್ತು ತೋಟಗಾರಿಕೆ ಬೆಳೆಯಲ್ಲಿ ಬೃಂದಾವನ ಏನು ಮಾಡ್ತಾರೆ, ಮನೆಗಳಿಗೆ ಬೃಂದಾವನ ಮಾಡ್ತಾರೆ, ಗಿಡಗಳನ್ನ ಕೂಡ ಬೆಳೆದಿದ್ದಾರೆ. ಅವರು ಯಶಸ್ವಿ ಆಗಿರೋದು ನಿಜಕ್ಕೂ ಆಶ್ಚರ್ಯಕರ ಅಂತ ಆದರೂ ಸಹ ಸತ್ಯಕ್ಕೆ ಹತ್ತಿರವಾದದ್ದು. ಯಾರಾದರೂ ಪ್ರಾತ್ಯಕ್ಷಿಕೆಯನ್ನು ನೋಡಬೇಕು ಅಂದರೆ ಈ ಬನ್ನೂರು ಹೋಬಳಿ ಸೇನೆಪತ್ತಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಅವ್ರ ಜಮೀನಿಗೆ ಬಂದು ನೋಡಿ ಅವರ ಸೇರಿನಲ್ಲಿ ಖರೀದಿ ಮಾಡ್ಬೋದು. ಅವರು ಸರಳ ರೀತಿಯಲ್ಲಿ ಸಜ್ಜನಿಕೆಯಿಂದ ಒಂದು ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ತೋಟಗಾರಿಕೆ ಬೆಳೆಯನ್ನು ಎಲ್ಲರ ಜೊತೆಯಲ್ಲೂ ಸ್ಪಂದಿಸ್ತಾರೆ. ಹಾಗಾಗಿ ಯಾರಾದರೂ ವೀಕ್ಷಕರು ಇದರ ಚಾನಲ್ನಲ್ಲಿ ಯಾರು ನೋಡ್ತಾರೆ ಅವರು ಇವ್ರ ಹತ್ರ ಬೆಳೆಗಳನ್ನ, ತೋಟಗಾರಿಕೆ ಬೆಳೆಗಳನ್ನ ತಗೋಬೇಕು ಅಂದರೆ ಭಾಳ ಸರಳವಾಗಿ ಒಳ್ಳೆ ಬೆಲೆಗಳಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ಕೊಡ್ತಾರೆ. ದಯವಿಟ್ಟು ಯಾರಾದರೂ ಖರೀದಿ ಮಾಡೋರು ಮಾಡ್ಬೋದು. ಮತ್ತು ಇದ್ದಾರೆ ತೆಂಗಿನ ಗಿಡಗಳು ಕೂಡ ಇನ್ನೇನು 2 ವರ್ಷದಲ್ಲಿ ಫಲ ಕೊಡುವಂಥ ಹಂತದಲ್ಲಿ ಇದ್ದಾವೆ. ಇದನ್ನು ನೋಡಿದ್ರೇ ಗೊತ್ತಾಗ್ತದೆ ಈ ಭೂಮಿಯಲ್ಲಿ ಏನೇನು ಬೆಳೀಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ವೀಕ್ಷಕರಿಗೆ. ಜೊತೆಗೆ ರೈತರು, ಆಜುಬಾಜುದವರು ಕೂಡ ಇದನ್ನು ಅನುಸರಿಸಬೇಕು. ಮತ್ತು ನಾವು ಕೂಡ ಆಶ್ಚರ್ಯ ಪಡುವಂಥದ್ದು, ಎಲ್ಲ ರೀತಿಯ ಬೆಳೆಗಳನ್ನ ಒಂದೇ ಎಕರೆನಲ್ಲಿ ಬೆಳೆದು ಒಂದು ಆರ್ಗ್ಯಾನಿಕ್ ರೀತಿಯಲ್ಲಿ ಭಾಳ ಸಂತೋಷ ಪಡುವುದು. ಮತ್ತು ಒಂದು ರೀತಿಯಲ್ಲಿ ಭೂಮಿ ಮತ್ತು ಬೆಳೆಗಳಿಗೆ ಎಷ್ಟು ಹತ್ರ ಒಬ್ಬ ಕೃಷಿ ಮಾಡ್ತಕ್ಕಂಥವನ್ನ ಕೃಷಿಯ ಬದುಕು ಯಾವ ರೀತಿ ಇರ್ತದೆ, ಎಷ್ಟು ಬೆಳೆಗಳನ್ನ ಬೆಳಿಬೋದು ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ವರ್ಷಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಲಾಭ ಸದ್ಯಕ್ಕೆ ಆಗ್ತಾ ಇದೆ. ಇನ್ನು ಈ ಗಿಡಗಳು ಬೆಳೆದಿದ ಮೇಲೆ ನಮ್ಮ ಐಡಿಯಾ ಏನಿದೆ, 20 ರಿಂದ 25 ಲಕ್ಷ ರೂಪಾಯಿ ವರ್ಷಕ್ಕೆ ನಮಗೆ ಸಿಗಬೇಕಂತ ಆ ಭಾವನೆಯಿಂದ ಕಷ್ಟ ಪಡಿತಾ ಇದ್ದೀವಿ.